ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ KPSC ಸ್ಟಾಫ್ ನರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ದ ಫಸ್ಟ್ ಕ್ವಶನ್ ಈಸ್ ಮ್ಯಾಥ್ ದ ಫಾಲೋಯಿಂಗ್, ದಟ್ ಈಸ್ ದೇ ಹ್ಯಾವ್ ಗಿವನ್ ಸಮ್ ಡೈಜೆಸ್ಟಿವ್ ಎನ್ಸೈಮ್ಸ್. ಹಾಗೆ ಅದರ ಆ್ಯಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಕ್ವಶನ್ ಫಿಸಿಯಾಲಜಿ ರಿಲೇಟೆಡ್ ಆಗಿರುತ್ತೆ. ದ ಫಸ್ಟ್ ಎನ್ಸೈಮ್ ದೇ ಹ್ಯಾವ್ ಗಿವನ್ ಈಸ್ ಪೆಪ್ಸಿನ್. ಸೊ ಆ್ಯಕ್ಷನ್ ಕೂಡ ನೀವು ನೋಡ್ಬೋದು ಇಲ್ಲಿ ಆ್ಯಕ್ಷನ್ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ. ಬಟ್ ನಾವು ಪೆಪ್ಸಿನ್ ಬಗ್ಗೆ ನೋಡೋದಾದರೆ, ಪೆಪ್ಸಿನ್ ಈಸ್ secreted in the stomach. This is secreted by the chief cells in the stomach. ಹಾಗೆ ಪೆಪ್ಸಿನ್ ಡೈರೆಕ್ಟಾಗಿ ಸೆಕ್ರೆಟ್ ಆಗೋದಿಲ್ಲ. ಚೀಫ್ ಸೆಲ್ಸ್ ಏನು ಮಾಡುತ್ತೆ, ಪೆಪ್ಸಿನೋಜನನ್ನು ಸೆಕ್ರೆಟ್ ಮಾಡುತ್ತೆ. ಸೊ ವೆನ್ ಪೆಪ್ಸಿನೋಜನ್ ಆ್ಯಕ್ಟ್ ವಿತ್ HCl, ಸ್ಟಮಕ್ಕಲ್ಲಿರುವ ಆ್ಯಸಿಡ್ ಜೊತೆ ವರ್ಕ್ ಆದ ತಕ್ಷಣ ಅದು ಪೆಪ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದ್ರ ವರ್ಕ್ ಏನಾಗಿದ್ರೆ, ದ ಫಂಕ್ಷನ್ ಆಫ್ ಪೆಪ್ಸಿನ್ ಈಸ್ ಪ್ರೋಟಿಯೋಲೈಟಿಕ್, ದಟ್ ಈಸ್ ಬ್ರೇಕ್ ಡೌನ್ ಆಫ್ ದ ಪ್ರೋಟೀನ್ಸ್, ದಟ್ ಈಸ್ ಬ್ರೇಕಿಂಗ್ ಡೌನ್ ಆಫ್ ದ ಪ್ರೋಟೀನ್ಸ್. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ನೀವು ನೋಡ್ತಾ ಇರ್ಬೋದು, ಆಪ್ಷನ್ 3, secreted by chief cells in stomach, a proteolytic enzyme. So coming to the lingual lipase, ಹೆಸರೇ ಹೇಳ್ತಾ ಇರೋ ಹಾಗೆ ಲಿಂಗ್ಯುವಲ್ ಮೀನ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಟಂಗ್. ಸೊ ವೇರ್ ಇಟ್ ಈಸ್ ಸೆಕ್ರೀಟಿಂಗ್, ಇದೆಲ್ಲಿ ಸೆಕ್ರೆಟ್ ಆಗ್ತಿದೆ ಅಂದರೆ ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಟಂಗಲ್ಲಿ ಇದು ಸೆಕ್ರೀಟ್ ಆಗ್ತಾ ಇದೆ. ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಟಂಗಲ್ಲಿ ಇದು ಸೆಕ್ರೀಟ್ ಆಗ್ತಾ ಇದೆ. ಸೊ ದ ಗ್ಲ್ಯಾಂಡ್ಸ್ ಆಲ್ಸೋ ಕಾಲ್ಡ್ ಆಸ್ ಎಬ್ನರ್ಸ್ ಗ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ಸೊ ಲಿಂಗ್ಯುವಲ್ ಲೈಪ್ ಈಸ್ ಸೆಕ್ರೆಟೆಡ್ ಇನ್ ದ ಟಂಗ್ ಬೈ ದ ಎಬ್ನರ್ಸ್ ಗ್ಲ್ಯಾಂಡ್. ಸೊ ಇದರ ಫಂಕ್ಷನ್ ಏನಾಗಿದ್ರೆ, ದ ಫಂಕ್ಷನ್ ಈಸ್ ದ ಬ್ರೇಕಿಂಗ್ ಡೌನ್ ಆಫ್ ದ ಟ್ರೈಗ್ಲಿಸರೈಡ್ಸ್ನ ಬ್ರೇಕ್ ಮಾಡಿ ಸೊ ಫ್ಯಾಟ್ ಡೈಜೆಷನನ್ನು ಮೌತಲ್ಲಿ ಶುರು ಮಾಡೋದೇ ಇದ್ರ ಕೆಲಸ. ಇದು ಜಾಸ್ತಿ ಇಂಪಾರ್ಟೆನ್ಸ್ ಅಡಲ್ಟ್ಸ್ಗಿಂತನೂ ಜಾಸ್ತಿ ಇನ್ಫ್ಯಾಂಟಲ್ಲಿ ಇರುತ್ತೆ. ಇನ್ಫ್ಯಾನ್ಸಿ ಅಥವಾ ಚಿಲ್ಡ್ರನ್ಸಲ್ಲಿ ಇದರ ಒಂದು ಆ್ಯಕ್ಟಿವಿಟಿ ಏನಿದೆ ಅದು ಜಾಸ್ತಿ. ಯಾಕಂದರೆ ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಏನಿದೆ, ದ ಮೇಜರ್ ಎನ್ಸೈಮ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫ್ಯಾಟ್ ಡೈಜೆಷನ್, ದಟ್ ಈಸ್ ಇಮ್ಮೆಚ್ಯೂರ್. ಅಂದರೆ ಇನ್ಫ್ಯಾನ್ಸಿ ಏಜಲ್ಲಿ ಪ್ಯಾಂಕ್ರಿಯಾಸ್ ಇಮ್ಮೆಚ್ಯೂರ್ ಆಗಿರೋದ್ರಿಂದ ಸೊ ಈ ಎನ್ಸೈಮ್ ಜಾಸ್ತಿ ಆ್ಯಕ್ಟಿವ್ ಆಗಿರುತ್ತೆ ಇನ್ಫ್ಯಾಂಟ್ಸಲ್ಲಿ. ಸೊ ದಿಸ್ ಇಸ್ ದ ಮೇನ್ ಎನ್ಸೈಮ್ ಇನ್ ಇನ್ಫ್ಯಾಂಟ್ಸ್ ಡ್ಯೂ ಟು ಇಮ್ಮೆಚ್ಯೂರ್ ಪ್ಯಾಂಕ್ರಿಯಾಸ್. ಸೊ ದ ಆಪ್ಷನ್ನಲ್ಲಿ ಇದು ಕೂಡ ಕೊಟ್ಟಿದ್ದಾರೆ, ಲಿಂಗ್ಯುವಲ್ ಲೈಪೇಸ್, the option 4, secreted by the glands in the tongue, begins breakdown of the triglycerides in the stomach. Secreted by the glands in the tongue. ಯಾವ ಗ್ಲ್ಯಾಂಡ್ ಅದು? ಎಬ್ನರ್ಸ್ ಗ್ಲ್ಯಾಂಡ್. ಸೊ ದ ಥರ್ಡ್ ಒನ್ ಈಸ್ ಸಲೈವರಿ ಅಮಲೈಸ್. ಇದು ಕೂಡ ಹೆಸರಲ್ಲೇ ಇದೆ. ಸಲೈವರಿ ಮೀನ್ಸ್ ಎಲ್ಲಿ ಸೆಕ್ರೇಷನ್ ಆಗ್ತಿದೆ, ಬಾಯಲ್ಲಿ ಸೆಕ್ರೇಷನ್ ಆಗ್ತಿದೆ. ಸಲೈವರಿ ಮೀನ್ಸ್ ಬಾಯಲ್ಲಿ ಸೆಕ್ರೇಷನ್ ಆಗ್ತಾ ಇದೆ. ಹಾಗಿದ್ರೆ ಯಾವ ಗ್ಲ್ಯಾಂಡ್ ಇದನ್ನು ಸೆಕ್ರೇಟ್ ಮಾಡ್ತಾ ಇರೋದು? ದ ಪೆರೋಟಿಡ್ ಗ್ಲ್ಯಾಂಡ್ಸ್ ಆರ್ ಸೆಕ್ರೀಟಿಂಗ್ ದ ಸಲೈವರಿ ಅಮಲೈಸ್. ಹಾಗಿದ್ರೆ ಇದರ ಫಂಕ್ಷನ್ ಏನು? ಫಂಕ್ಷನ್ ಈಸ್ ಟು ಬ್ರೇಕ್ ಡೌನ್ ದ ಸ್ಟಾರ್ಚ್ ಇಂಟು ಮಾಲ್ಟೋಸ್ ಆಗಿ ಇದು ಕನ್ವರ್ಟ್ ಮಾಡ್ತಾ ಇದೆ. ಸ್ಟಾರ್ಚ್ ಇಂಟು ಮಾಲ್ಟೋಸ್. ಸೊ ಇದರಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ನೀವು ನೋಡ್ತಾ ಇರ್ಬೋದು, ದ ಎನ್ಸೈಮ್ ದಟ್ ಇನಿಷಿಯೇಟ್ ದ carbohydrate digestion in the mouth. So starch is a carbohydrate, the enzyme that initiate the carbohydrate digestion in the mouth. So the last option is pancreatic lipase. Here they have given the principal triglyceride digestive enzyme in the adults. So they have mentioned specifically adults ಅಂತ. ಯಾಕೆ ಅಂದರೆ ಇದೇ ರೀಸನ್ಗೆ. ಸೊ ನಾನು ಮೊದಲೇ ಹೇಳಿದೆ, ಲಿಂಗ್ಯುವಲ್ ಲೈಪೇಸ್ ಜಾಸ್ತಿ ಚಿಲ್ಡ್ರನ್ಸಲ್ಲಿ ಅಥವಾ ಇನ್ಫ್ಯಾನ್ಸಿಲಿ ಜಾಸ್ತಿ ವರ್ಕ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಇನ್ಫ್ಯಾನ್ಸಿ ಅಂತ ಕೇಳಿದಾಗ ನೀವು ಲಿಂಗ್ಯುವಲ್ ಲೈಪೇಸ್ ಅಂತ ಹಾಕಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಅಡಲ್ಟ್ಸ್ ಅಂತ ಮೆನ್ಷನ್ ಮಾಡಿದಾಗ ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಅಂತ ಹಾಕಬೇಕಾಗುತ್ತೆ. ಸೊ ದ ಪ್ಯಾಂಕ್ರಿಯಾಟಿಕ್ ಐಲೇಸ್ ಈಸ್ secreted by the pancreas. ಸೊ you all know that pancreas ಅಲ್ಲಿ endocrine glands, exocrine glands ಎರಡೂ ಇರುತ್ತೆ ಅಂತ. ಸೊ pancreas is secreting the pancreatic lipase enzyme. It's acting on the duodenum ಅಲ್ಲಿ ಇದು ಆ್ಯಕ್ಟ್ ಆಗುತ್ತೆ. ಡಿಯೋಡಿನಮಲ್ಲಿ ಆ್ಯಕ್ಟ್ ಆಗಿ ಫ್ಯಾಟ್ ಡೈಜೆಷನ್ಗೆ ಇದು ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ದ ರೈಟ್ ಆನ್ಸರ್, ದ ಆಪ್ಷನ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ಎ ಈಸ್ 3, C1 ಎಲ್ಲಿದೆ ಅಂತ ನೋಡಿ. ಆಪ್ಷನ್ ಸಿ is the right answer. Option C is the right answer here. So hope you understand about digestive enzymes. This particular question is from the physiology of the stomach. Next we will move on to the
Next question, that is vertebral column consisting of how many bones? Question number 2, the vertebral columns consist of how many bones? ನಮ್ಮ ವರ್ಟಿಬ್ರಲ್ ಕಾಲಮ್ ಏನಿದೆ ಅದರಲ್ಲಿ ಎಷ್ಟು ಬೋನ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎರಡು ಆನ್ಸರ್ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಒಂದು 33 ಆ್ಯಂಡ್ 26. ಟೋಟಲ್ ಬೋನ್ಸ್ ಅಂತ ಕೇಳಿದಾಗ ಆಪ್ಷನಲ್ಲಿ ಏನಾದರೂ 26, 33 ಎರಡೂ ಇದೆ ಅಂತ ಅಂದರೆ ಯು ಶುಡ್ ಗೋ ಫಾರ್ 33, ಯಾಕಂದರೆ ಮ್ಯಾಕ್ಸಿಮಮ್ ಅದೇನೆ. 26 ಕೂಡ ಸಮ್ ಬುಕ್ಸಲ್ಲಿ ಮೆನ್ಷನ್ ಮಾಡ್ತೀವಿ, ಸಮ್ ಕಂಡೀಷನಲ್ಲಿ ಮೆನ್ಷನ್ ಮಾಡ್ತೀವಿ. ಯಾಕೆ ಅಂತಂದರೆ ದೇರ್ ಆರ್ 7 ಸರ್ವೈಕಲ್ bone, there are 12 thoracic bones, there are 5 lumbar bones, there are 5 sacral bones, there are 5 sacral bones. So, and the last one is coccyx bone, that is the coccyx bone is 4. See, again coccyx is 4. So total we get 33, but sometimes we mention as 26. So 26 ಯಾಕೆ ಅಂದರೆ the sacrum and the sacral and ಕಾಕ್ಸಿಕ್ ಬೋನ್ ಏನಿದೆ ಇದು ಫ್ಯೂಸ್ಡ್ ಬೋನ್ ಅಂತ ಹೇಳ್ತೀವಿ. ಸೊ ಈ ಬೋನನ್ನು ಸಮ್ಟೈಮ್ಸ್ ಒಂದೊಂದು ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಬಿ 26, ಅದರ್ವೈಸ್ ಇಟ್ ಈಸ್ 33. ಸೊ ಹಿಯರ್ ದ ಆನ್ಸರ್ ಈಸ್ 33. Here the answer is 33. We'll move on to the next question, that is question number 3. So the third question is, in cell cycle orderly sequence of events in which somatic cell duplicates is. ಸೊ ಇಲ್ಲಿ ಕೊಟ್ಟಿರೋದು ಸೊಮ್ಯಾಟಿಕ್ ಸೆಲ್ ಡಿವಿಷನ್ ಅಂದರೆ ಸೆಲ್ ಗ್ರೋತ್ ಆಗೋದ್ರಿಂದ ಹಿಡಿದು ಡಿವೈಡ್ ಆಗೋದಕ್ಕೆ ಒಂದು ಸೀಕ್ವೆನ್ಸ್ ಇರುತ್ತೆ. ಸೊ ಸೆಲ್ ಡಿವಿಷನ್ ಸೀಕ್ವೆನ್ಸನ್ನು ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಫೇಸ್ ಆದ ತಕ್ಷಣವೇ ಯಾವ ಫೇಸ್ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಸೆಲ್ ಡಿವಿಷನನ್ನು ನೋಡೋಣ. ಸೆಲ್ ಡಿವಿಷನಲ್ಲಿ ನಮಗೆ 2 ಫೇಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಇಂಟರ್ಫೇಸ್. ಸೊ ಇಂಟರ್ಫೇಸಲ್ಲಿ ಯಾವ್ದ್ಯಾವ್ದೆಲ್ಲ ಆಗುತ್ತೆ? ಇಂಟರ್ಫೇಸಲ್ಲಿ G1 ಫೇಸ್, ಹಾಗೆ S ಫೇಸ್, ಹಾಗೆ G2 ಫೇಸ್ ಇದಾಗೋದು ಇಂಟರ್ಫೇಸಲ್ಲಿ. ಹಾಗಾದರೆ G1 ಫೇಸ್ ಅಂದರೆ ಏನು? G1 ಫೇಸ್ ಅಂದರೆ ದಿಟ್ ಈಸ್ ಗ್ರೋಯಿಂಗ್ ಸ್ಟೇಜ್. ಯಾವುದೇ ಸೆಲ್ ಆಗಲಿ G1 ಫೇಸಲ್ಲಿ ತನ್ನನ್ನು ತಾನು ಡೆವಲಪ್ ಮಾಡ್ಕೊಳ್ಳುತ್ತೆ. ಅಂದರೆ ಅದರ ಸೈಜ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ. ದೆರ್ ಈಸ್ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಸೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಎಸ್ ಫೇಸಲ್ಲಿ ಏನಾಗುತ್ತೆ? G1ನಲ್ಲಿ ಇನ್ಕ್ರೀಸ್ ಆಗಿರುವಂಥ ಸೆಲ್ಲಲ್ಲಿರುವ DNA ಏನಿದೆ ಅದು ಕಾಪಿ ಆಗ್ತಾ ಹೋಗುತ್ತೆ. ಸೊ DNA ಕಾಪಿ ಟೇಕ್ಸ್ ಪ್ಲೇಸ್ ಇನ್ ಎಸ್ ಫೇಸ್. DNA ಕಾಪಿ ಟೇಕ್ಸ್ ಪ್ಲೇಸ್ ಇನ್ ಎಸ್ ಫೇಸ್. DNA ಕಾಪಿ ಆಗ್ತಾ ಹೋಗುತ್ತೆ, DNA ಸೆಲ್ ಕಾಪಿ ಮಾಡುತ್ತೆ. ಸೊ ಲಾಸ್ಟ್ G2 ಫೇಸಲ್ಲಿ ಹಾಗಿದ್ರೆ ಏನಾಗುತ್ತೆ? ಇಷ್ಟೆಲ್ಲ ಅಂದರೆ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಸೆಲ್ ತನ್ನನ್ನು ತಾನೇ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳುತ್ತೆ. ನಾನು ಡೆವಲಪ್ ಆಗಿರೋ ಸೈಜ್ ಸರಿ ಇದೆಯಾ, ಅಥವಾ DNA ಕಾಪಿ ಕ್ರೋಮೋಸೋಮ್ಗಳ ಕೌಂಟ್ ನಂದು ಸರಿ ಇದೆಯಾ ಅಂತ ತನ್ನನ್ನು ತಾನು ಚೆಕ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ಪ್ರಿಪ್ರೇಷನ್ ಫೇಸ್. ಪ್ರಿಪೇರ್ ಮಾಡ್ಕೊಳ್ಳುತ್ತೆ ತನ್ನನ್ನು ತಾನು ಏನಕ್ಕೆ? ಫೈನಲಿ ಡಿವಿಷನ್ಗೋಸ್ಕರ. ಸೊ ಇಷ್ಟೆಲ್ಲ ಆಗ್ತಿರೋದೇ ಡಿವಿಷನ್ಗೋಸ್ಕರ. ಸೊ G2 ಫೇಸಲ್ಲಿ ತನ್ನನ್ನು ತಾನು ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಅದು ಪ್ರಿಪೇರ್ ಆಗ್ತಾ ಇದೆ. ಸೊ ಕಮಿಂಗ್ ಟು ದ ಸೆಕೆಂಡ್ ಸ್ಟೇಜ್, ಇದರಲ್ಲಿ ಸೆಕೆಂಡ್ ಸ್ಟೆಪ್ ಯಾವುದಾಗುತ್ತೆ ಆಗಿದ್ರೆ ಸೆಕೆಂಡ್ ಸ್ಟೆಪ್ ಈಸ್ ಎಮ್ ಫೇಸ್. ಸೆಕೆಂಡ್ ಸ್ಟೆಪ್ ಈಸ್ ಎಮ್ ಫೇಸ್. ಸೊ ಎಮ್ ಫೇಸಲ್ಲಿ ನಮಗೆ ನೋಡೋಕ್ಕೆ ಸಿಗೋದು ಒಂದೇ ಒಂದು ಡಿವಿಷನ್, ದಟ್ ಈಸ್ ಮೈಟೋಸಿಸ್. ಹಾಗಿದ್ರೆ ಏನು? ಮೈಟೋಸಿಸ್ ಇಸ್ ದ ನ್ಯೂಕ್ಲಿಯಸ್ ಡಿವೈಡ್. ಇಲ್ಲಿಂದ ನ್ಯೂಕ್ಲಿಯಸ್ ಡಿವೈಡ್ ಆಗಿ ಸೊ ದ ಸೆಲ್ ನಂಬರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಕೊಟ್ಟಿರೋ ಆಪ್ಷನಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ G1 ಫೇಸ್, G1 phase, S phase, G2 phase and mitotic phase. Here the answer is C is the correct answer. G1 phase, S phase, G2 phase and mitotic phase. G1 phase ಅಲ್ಲಿ ಸೆಲ್ ತನ್ನ ಸೈಜನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಸೊ S phase ಅಲ್ಲಿ ತನ್ನ DNA ಕಾಪಿ ಮಾಡುತ್ತೆ. G2 ಫೇಸಲ್ಲಿ ಫೈನಲಿ ದ ಡಿವಿಷನ್ಗೋಸ್ಕರ ಪ್ರಿಪೇರ್ ಮಾಡಿಕೊಂಡು ತನ್ನನ್ನು ತಾನು ರೀಚೆಕ್ ಮಾಡಿಕೊಳ್ಳುತ್ತೆ. ಸೊ DNA ಕಾಪಿ ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ. ಆ್ಯಂಡ್ ದ ಫೈನಲ್ ಸ್ಟೇಜ್ ಈಸ್ ಮೈಟೋಟಿಕ್ ಫೇಸ್. ಸೊ ಮೈಟೋಟಿಕ್ ಫೇಸಲ್ಲಿ ದ DNA ರೆಪ್ಲಿಕೇಟ್ ಆಗಿ ಕಾಪಿ ಆಗುತ್ತೆ. ಸೊ ದ ನಂಬರ್ ಆಫ್ ಸೆಲ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಸೆಲ್ ಸೈಕಲ್. ಅಗೈನ್ ದಿಸ್ ಕ್ವಶನ್ ಈಸ್ ಫ್ರಮ್
anatomy and physiology, that is cell. Question number 4, again match the following. Match the following is like ತುಂಬ ಟ್ರಿಕಿ ಇರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ಸ್ ಸೊ ನೋಡಿ ಮಾಡಬೇಕಾಗುತ್ತೆ. ಸೊ ಅಗೇನ್ ದೇ ಹ್ಯಾವ್ ಗಿವನ್ ಸಮ್ ಅನಿಮಿಯಾ ಕೊಟ್ಟಿದ್ದಾರೆ, ಅದರ ಡಿಫಿಷಿಯನ್ಸಿ ಅಥವಾ ಒಂದು ಯಾವುದರಿಂದ ಆಗುತ್ತೆ ಅನ್ನೋದಕ್ಕೆ ರೀಸನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಇಲ್ಲಿ ಹೀಮೋಲೈಟಿಕ್ ಅನಿಮಿಯಾ ಇಲ್ಲಿ ನೋಡ್ತಾ ಇರ್ಬೋದು. ವಿಟಮಿನ್ ಹೀಮೋಲೈಟಿಕ್ ಅಂದರೆ ಏನು, ಹೀಮೋಲೈಸಿಸ್ ಆಗಿದೆ, ಅಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಡಿಸ್ಟ್ರಕ್ಷನ್ ಆಗಿದೆ, ಡೆತ್ ಆಗಿದೆ ಅಂತ. ಸೊ ಈಸಿ ಟು ಆನ್ಸರ್, there is mass cell destruction of the red blood cell. Second one is megaloblastic anemia and pernicious anemia. So B and C ದಲ್ಲಿ ನೀವು ನೋಡ್ಬೋದು. ಸೊ both are same due to vitamin B12 deficiency. ಸೊ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ವಿಟಮಿನ್ B12 ಡಿಫಿಷಿಯನ್ಸಿ ಅಂತ, ಹಾಗೆ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಅಂತ. ಇದೆರಡರಲ್ಲೂ ನಮಗೆ ಕನ್ಫ್ಯೂಷನ್ ಆಗ್ಬೋದು, ಯಾಕಂದರೆ ದೇ ಬೋತ್ ಆರ್ ಕಮಿಂಗ್ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ. ಸೊ ಹಾಗಾದರೆ ನಾವು ಇಲ್ಲಿ ಯಾವ ಆನ್ಸರನ್ನು ಮಾಡಬೇಕು ಅಂದರೆ, ಸೊ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಏನಿದೆ, ದಿಸ್ ಈಸ್ ಡ್ಯೂ ಟು ವಿಟಮಿನ್ B12 ಡಿಫಿಷಿಯನ್ಸಿ, ಬಟ್ ಇಟ್ಸ್ ಆಲ್ಸೋ ಕಮ್ ವಿತ್ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇಂದ ಕೂಡ ಆಗುತ್ತೆ. ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿಯಿಂದ ಕೂಡ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಆಗೋ ಚಾನ್ಸಸ್ ಇದೆ. ಬಟ್ ಪರ್ನಿಷಿಯಸ್ ಅನೀಮಿಯಾ ಏನಿದೆ, pernicious anemia is only associated with vitamin B12, due to lack of intrinsic ಫ್ಯಾಕ್ಟರ್ ಏನಿದೆ, ಇದ್ರ ಡಿಫಿಷಿಯನ್ಸಿಯಿಂದಾಗಿ ವಿಟಮಿನ್ B12 ನಮ್ಮ ಬಾಡಿಲಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಸೊ ಪೇಷಂಟ್ ಎಷ್ಟೇ ವಿಟಮಿನ್ B12ನ ತಗೊಂಡ್ರು ಕೂಡ ಡ್ಯೂ ಟು ಲ್ಯಾಕ್ ಆಫ್ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅದು ಅಬ್ಸಾರ್ಪ್ಷನ್ ಆಗ್ತಾ ಇರೋದಿಲ್ಲ. ಸೊ ಆ ಕಂಡೀಷನ್ನಲ್ಲಿ ಬರೋ ಅನಿಮಿಯಾ ದಟ್ ಈಸ್ ಪರ್ನಿಷಿಯಸ್ ಅನಿಮಿಯಾ. ಬಟ್ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾದಲ್ಲಿ ಪೇಷಂಟ್ ಏನು ಫುಡ್ಡಲ್ಲಿ ಕೊರತೆ ಇರುತ್ತೆ ವಿಟಮಿನ್ B12, ಅವರು ನ್ಯೂಟ್ರಿಯೆಂಟನ್ನು ತಗೊತಾ ಇರಲ್ಲ. ಸೊ ಹಾಗಾಗಿ ಬರೋದು ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ. So the pernicious anemia is also one of the type of megaloblastic anemia. So ಇಲ್ಲಿ ನಾವು ಕರೆಕ್ಟ್ ರಿಲೆವೆಂಟ್ ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ದೇ ಹ್ಯಾವ್ ಗಿವನ್ ದಟ್ pernicious anemia is for vitamin B12 deficiency and the megaloblastic anemia is for folic acid deficiency. We will categorize as folic acid deficiency. So our last one is aplastic anemia. This is aplastic ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ aplastic anemia, that is malfunction of bone marrow cells. ಅಲ್ಲಿ ಬೋನ್ ಮ್ಯಾರೋದಲ್ಲಿ ಬ್ಲಡ್ ಸೆಲ್ಸ್ಗಳು ಸಿಂಥಸಿಸ್ ಆಗ್ತಾ ಇರೋದಿಲ್ಲ. ಸಮ್ಟೈಮ್ಸ್ ದ ಕಂಜನೈಟಲ್ ಅನಾಮಲೀಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸಮ್ ಡಿಸೀಸ್ ಕಂಡೀಷನ್ಸ್ ಲೈಕ್ ಬೋನ್ ಮ್ಯಾರೋ ಗ್ರೋತ್ ಆಗದೆ ಇರ್ಬೋದು. ಆ ಟೈಮಲ್ಲಿ aplastic anemia ಚಾನ್ಸಸ್ ಇರುತ್ತೆ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ A3. ಇಲ್ಲಿ ಎರಡೂ ಆಪ್ಷನಲ್ಲಿ ಕೂಡ A3 ಇದೆ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು B1 ಅಥವಾ B2 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾವು ಜಾಸ್ತಿ ರಿಲೆವೆಂಟ್ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ದ ಕ್ವಶನ್ ನಂಬರ್ 5, ಮ್ಯಾಚ್ ದ ಫಾಲೋಯಿಂಗ್. KA ಅವ್ರಿಗೆ ಈ ಥರ ಕ್ವಶನ್ಸ್ ತುಂಬಾ ಇಷ್ಟ. ಸೊ 100% ನೀವು ಈ ಥರ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ನೀವು ಮ್ಯಾಚ್ ದ ಫಾಲೋಯಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಆಂಜಿಯೋಟೆನ್ಸಿನ್ 2 ಅಂತ. ಸೊ ಆಂಜಿಯೋಟೆನ್ಸಿನ್ 2 ಏನು ಮಾಡುತ್ತೆ ಅಂತ ಅಂದರೆ, ದಿಸ್ ಇಸ್ ದ ಹಾರ್ಮೋನ್ ವಿಚ್ ಆ್ಯಕ್ಟ್ ಇನ್ ದ ಪ್ರಾಕ್ಸಿಮಲ್ ಟ್ಯೂಬುಲ್ ಆಫ್ ದ ಕಿಡ್ನಿಲಿ ಇದು ವರ್ಕ್ ಆಗ್ತಾ ಇದೆ. ಸೊ ಇದು ಏನು ಕೆಲಸ ಮಾಡ್ತಾ ಇದೆ, ಇಟ್ ಆ್ಯಕ್ಟಿವೇಟ್ಸ್ ದ ಆ್ಯಂಟಿಪೋಡ್ಸ್. ಆ್ಯಕ್ಟಿವೇಟಿಂಗ್ ದ ಆ್ಯಂಟಿಪೋಡ್ಸ್ ಅಂದರೆ ಹಾಗಿದ್ರೆ ಏನು? ಆ್ಯಂಟಿಪೋಡ್ಸ್ ಅಂದರೆ, ಸೊ ಒಂದು ಸೋಡಿಯಂನ ಅದು ಬ್ಲಡ್ಗೆ ಪುಲ್ ಮಾಡ್ತಾ ಇದೆ. ಹಾಗೆ ಇರುವಂತಹ H+ ಅಯಾನ್ ಏನಿದೆ, ಇಲ್ಲಿ ಸೋಡಿಯಂ ಹಾಗೆ H+ ಅಯಾನ್ಸ್ ಇರುತ್ತೆ. ಸೋಡಿಯಂನ ಬ್ಲಡ್ ಸೆಲ್ ಒಳಗಡೆ ಪುಲ್ ಮಾಡ್ತಾ ಇದೆ, ಹಾಗೆ H+ ಇದು ಮೈನಸ್ ಮಾಡ್ತಾ ಇದೆ, ಅಂದರೆ ಬಿಟ್ಕೊಡ್ತಾ ಇದೆ. ಸೊ ದಟ್ ಈಸ್ ದೇ ಆರ್ ದ ಆ್ಯಂಟಿಪೋಟರ್ಸ್ ಆರ್ ಟ್ರಾನ್ಸ್ಪೋರ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಸಮಥಿಂಗ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಸೋಡಿಯಂನ ಒಳಗೆ ಕರ್ಕೊತಾ ಇದೆ, H+ ಹೊರಗಡೆ ಹಾಕ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಆ್ಯಂಟಿಪೋಟಾರ್ಸ್. ದೇ ಆರ್ ಕಾಲ್ಡ್ ಆ್ಯಂಟಿಪೋಟಾರ್ಸ್. ಸೊ ಈ ಥರ ಮಾಡಿದಾಗ ಬ್ಲಡ್ಡಲ್ಲಿ ಏನಾಗುತ್ತೆ, ಸೋಡಿಯಂ ಲೆವೆಲ್ ಜಾಸ್ತಿ ಆಗುತ್ತೆ. ಸೋಡಿಯಂ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ ಆದಾಗ ಆಟೋಮ್ಯಾಟಿಕ್ಕಾಗಿ ವಾಟರ್ ರಿಅಬ್ಸಾರ್ಪ್ಷನ್ ಶುರುವಾಗುತ್ತೆ. ವಾಟರ್
ವಾಟರ್ ಪುಲ್ ಆಗುತ್ತೆ. ಯಾಕಂದರೆ ಬ್ಲಡ್ ದ ಪ್ರೊಸೆಸ್ ಆಫ್ ಆಸ್ಮೋಸಿಸ್. ಬ್ಲಡ್ಡಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಯಾವಾಗ ಜಾಸ್ತಿ ಆಗುತ್ತೆ ಆಗ ಬಾಡಿಲಿರೋ ವಾಟರ್ ಏನಿದೆ ಅದು ಪುಲ್ ಆಗುತ್ತೆ. ಸೊ ಬಾಡಿಲಿ ಬ್ಲಡ್ಡಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಬಿ ಪಿ ಈಸ್ ಗೋಯಿಂಗ್ ಟು ಬಿ ಹೈ. ದ ಬಿ ಪಿ ಈಸ್ ಗೋಯಿಂಗ್ ಟು ಬಿ ಹೈ. ಸೊ ಬಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಪ್ರೋಸೆಸ್ ಆಫ್ ಆಂಜಿಯೋಟೆನ್ಸಿನ್ 2. ನಮಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಇಲ್ಲಿ ಸ್ಟಿಮ್ಯುಲೇಟ್ ದ ಆಕ್ಟಿವಿಟಿ ಆಫ್ Na+ and H+ ಆ್ಯಂಟಿಪೋರ್ಟರ್ಸ್ ಇನ್ ದ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಸೆಲ್. ಸೊ ಇದು ಆ್ಯಂಟಿಪೋರ್ಟರ್ಸ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ, ಸೋಡಿಯಂನ ಒಳಗಡೆ ಕರ್ಕೊತಾ ಇದೆ, H+ ಅಯಾನನ್ನು ಹೊರಗಡೆ ಹಾಕ್ತಾ ಇದೆ. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಆಲ್ಡೋಸ್ಟಿರಾನ್ ಏನು ಮಾಡುತ್ತೆ ಅಂತ. Aldosterone is also act like angiotensin 2. So they are team. Okay, they both are like team. ಎರಡು ಕೂಡ ಒಂಥರ ಟೀಮ್ ಇದ್ದಂಗೆ. Aldosterone is but its site of acting is different. This is acting in collecting tubule of the kidney. This is acting in collecting tubule of the kidney. ನೋಡ್ತಾ ಇರ್ಬೋದು ನೀವು ಆಪ್ಷನ್ ಹಿಯರ್. ನಾನು ಕರೆಕ್ಟ್ ಆನ್ಸರ್ನ ಮೆನ್ಷನ್ ಮಾಡಿಬಿಡ್ತೀನಿ. ಹಿಯರ್ ದ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. It enhances the channel in apical membrane of principal cells in collecting ducts. ಸೊ ದು ಕಲೆಕ್ಟಿಂಗ್ ಟ್ಯೂಬ್ಸ್ ಅಥವಾ ಕಲೆಕ್ಟಿಂಗ್ ಡಕ್ಟ್ಸ್ ಏನಿದೆ ಅಲ್ಲಿ ಆಲ್ಡೋಸ್ಟಿರಾನ್ ವರ್ಕ್ ಆಗ್ತಾ ಇದೆ. ಇದ್ರದ್ದು ಇನ್ನೊಂದು ಇಂಪಾರ್ಟೆನ್ಸ್ ಏನಂತ ಅಂದರೆ ಇದು ಸೋಡಿಯಂನ ಪುಲ್ ಮಾಡುತ್ತೆ, ಹಾಗೆ H+ ಹೊರಗಡೆ ಹಾಕುತ್ತೆ. ಬಟ್ ಇಸ್ ಆಲ್ಸೋ ಪೊಟ್ಯಾಷಿಯಮ್ನ ಕೂಡ ಇದು ಲೂಸ್ ಮಾಡುತ್ತೆ. ಸೊ ಕಲೆಕ್ಟಿಂಗ್ ಟ್ಯೂಬ್ಯೂಲ್ಸ್ ಏನಿದೆ ಅಲ್ಲಿ ಪೊಟ್ಯಾಷಿಯಮ್ ಕೂಡ ಲೂಸ್ ಆಗ್ತಾ ಇದೆ. ಸೊ ಆಲ್ಡೋಸ್ಟಿರಾನ್ ಜಾಸ್ತಿ ಆದರೆ ನಮ್ಮ ಬಾಡಿಲಿ ಹೈಪೋಕೆಲಿಮಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೈಪೋಕೆಲಿಮಿಯಾ. ಸೊ ಆಲ್ಡೋಸ್ಟಿರಾನ್ ಕೂಡ ವೆನ್ ಆಲ್ಡೋಸ್ಟಿರಾನ್ is high in the body, so potassium is going to be decreased. Potassium is going to be decreased. So coming to the next one is ADH. It's a very important hormone which is secreted by the pituitary. It is secreted by the pituitary. ಹಾಗಿದ್ರೆ ADH ಹಾರ್ಮೋನಿನ ಕ್ಲಿನಿಕಲ್ ಇಂಪಾರ್ಟೆನ್ಸ್ ನಿಮಗೆ ಗೊತ್ತೇ ಇರುತ್ತೆ. ಡಯಾಬಿಟಿಕ್ ಇನ್ಸಿಪಿಡಸ್. ಇಟ್ಸ್ ವೆನ್ ADH ಈಸ್ ಲೆಸ್ ಇನ್ ದ ಬಾಡಿ ಅಥವಾ ADH ಸೆಕ್ರೆಟ್ ಆಗ್ತಾ ಇಲ್ಲ ಅಂದರೆ ದೆರ್ ಇಸ್ ಎ ಡಿಸೀಸ್ ಕಾಲ್ಡ್ ಡಯಾಬಿಟಿಕ್ ಇನ್ಸಿಪಿಡಸ್. ಡಯಾಬಿಟಿಕ್ ಇನ್ಸಿಪಿಡಸ್ ವೇರ್ ದೆರ್ ಇಸ್ ಲಾಟ್ ಆಫ್ ಯೂರಿನ್ ಎಕ್ಸ್ಕ್ರಿಷನ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈಲ್ಯೂಟೆಡ್ ಯೂರಿನ್, ದಟ್ ಈಸ್ ಆಲ್ಸೋ ಡೈಲ್ಯೂಟೆಡ್ ಯೂರಿನ್. ಸೊ ವಾಟರ್ ಲೆವೆಲ್ ಇನ್ ದ ಬಾಡಿ ಕಡಿಮೆ ಆಗ್ತಾ ಹೋಗುತ್ತೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಸ್ಟಿಮ್ಯುಲೇಟೆಡ್ insertion of water channel proteins into the apical membranes of the principal cells. Stimulated insertion of water channels proteins into the apical membranes of the principal cells. ಇದ್ರ ಕೆಲಸ ಏನು ಹಾಗಿದ್ರೆ? ಇದರ ಕೆಲಸ ಏನು ಅಂತ ಅಂದರೆ ವಾಟರ್ನ ರೀಅಬ್ಸಾರ್ಪ್ಷನ್ ಮಾಡೋದು. ಇಟ್ ಈಸ್ ಆಲ್ಸೋ ಆ್ಯಕ್ಟಿಂಗ್ ಇನ್ ದ ಕಲೆಕ್ಟಿಂಗ್ ಟ್ಯೂಬ್ಯುಲಲ್ಲಿ ಇದು ಆ್ಯಕ್ಟ್ ಆಗ್ತಾ ಇದೆ. ಸೊ ವಾಟರ್ ರೀಅಬ್ಸಾರ್ಪ್ಷನ್ ನ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ADH ಆ್ಯಂಟಿಡೈರೆಟಿಕ್ ಹಾರ್ಮೋನ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಏಟ್ರಿಯಲ್ ನೇಟ್ರಿಯೂರೆಟಿಕ್ ಪೆಪ್ಟೈಡ್. ದಿಸ್ ಈಸ್ ಒನ್ ಆಫ್ ದ ಹಾರ್ಮೋನ್. ಇದು ಯಾವಾಗ ಆ್ಯಕ್ಟ್ ಆಗುತ್ತೆ ಅಂದರೆ ವೆನ್ ಹಾರ್ಟ್ ಸೇಸ್, ನಮ್ಮ ಹಾರ್ಟ್ ಹೇಳುತ್ತೆ ನನಗೆ ಲೋಡ್ ಜಾಸ್ತಿ ಆಗಿದೆ. ವೆನ್ ದೆರ್ ಈಸ್ ಅ ವಾಲ್ಯೂಮ್ ಲೋಡ್ ಯಾವಾಗ ಜಾಸ್ತಿ ಆಗುತ್ತೆ ಸೊ ನಮ್ಮ ಬಾಡಿಲಿ BP ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾರ್ಟ್ಗೆ ವಾಲ್ಯೂಮ್ ಜಾಸ್ತಿ ಆದಾಗ ಇಟ್ ಕೆನಾಟ್ ಪಂಪ್ ದ ಬ್ಲಡ್. ದಟ್ ಮಚ್ ಆಫ್ ಬ್ಲಡ್ ಬರ್ತಾ ಇದೆ, ವಾಟರ್ ಜಾಸ್ತಿ ಇದೆ ಕಂಟೆಂಟ್ ಅಂದಾಗ ಅದು ಪಂಪ್ ಮಾಡೋದಕ್ಕೆ ಆಗಲ್ಲ. ಸೊ BP ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ANP ರಿಲೀಸ್ ಆಗಿ ಇಟ್ ಆ್ಯಕ್ಟಿಂಗ್ ಇನ್ ದ ಪ್ರಾಕ್ಸಿಮಲ್ ಟ್ಯೂಬ್ಯುಲಲ್ಲಿ ಆ್ಯಕ್ಟ್ ಆಗಿ ಸೊ ವಾಟರ್ ರೀಅಬ್ಸಾರ್ಪ್ಷನ್ ಏನಾಗ್ತಾ ಇತ್ತು ಪ್ರೋಸೆಸ್, ನಾರ್ಮಲಿ ವಾಟರ್ ರೀಅಬ್ಸಾರ್ಪ್ಷನ್ ಪ್ರೋಸೆಸ್ ಏನಾಗ್ತಾ ಇತ್ತು ಅದನ್ನು ಹಾಗೆ ಸೋಡಿಯಂ ಹಾಗೆ ಆ್ಯಂಡ್ ವಾಟರ್ ರೀಅಬ್ಸಾರ್ಪ್ಷನ್ನ ಸ್ಟಾಪ್ ಮಾಡುತ್ತೆ. ಸೊ ಸ್ಟಾಪ್ ಆದಾಗ ಆಟೋಮೆಟಿಕ್ಲಿ ಯೂರಿನ್ನಲ್ಲಿ ಸೋಡಿಯಂ ಲಾಸ್ ಆಗುತ್ತೆ, ಹಾಗೆ ವಾಟರ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಬಾಡಿಲಿ ಆಟೋಮೆಟಿಕ್ಕಾಗಿ ಅವಾಗ ಏನಾಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ವೆನ್ ದೆರ್ ಈಸ್ ಅ ANP ದೆರ್ ಈಸ್ ಡಿಕ್ರೀಸ್ಡ್ BP ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಿಯರ್ ದ ಆನ್ಸರ್ ಈಸ್ ನೋಡ್ತಾ ಇರ್ಬೋದು ಆಪ್ಷನ್ A is the right answer. Hope you all understand the concept. So next we will move on to the question number 6. Question number 6. Which hormone helps in ejection of milk? Which hormone helps in ejection of milk? So ejection of milk ಗೆ ಯಾವ ಹಾರ್ಮೋನ್ ಹೆಲ್ಪ್ ಮಾಡ್ತಾ ಇದೆ? ನಿಮಗೆ ಇಲ್ಲಿ ಆಬ್ವಿಯಸ್ಲಿ ನಾವಿಲ್ಲಿ FSHನ ತೆಗೆದು ಹಾಕ್ಬೋದು. ಆಬ್ವಿಯಸ್ಲಿ ನಾವಿಲ್ಲಿ FSHನ ತೆಗೆದು ಹಾಕ್ಬೋದು. FSHನ ನಾವಿಲ್ಲಿ ಈಸಿಯಾಗಿ ರಿಮೂವ್ ಮಾಡ್ತಾ ಇದ್ದೀವಿ.
ಹಾಗೆ ಯುಟಿಲೈಸಿಂಗ್ ಹಾರ್ಮೋನ್ನ ಕೂಡ ನಾವು ಈಸಿಯಾಗಿ ಇಲ್ಲಿ ರಿಮೂವ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಡೌಟ್ ಇರೋದು ಇವಾಗ ಆಕ್ಸಿಟೋಸಿನ್ ಹಾಗೆ ಪ್ರೊಲ್ಯಾಕ್ಟಿನ್. ಸೊ ಪ್ರೊಲ್ಯಾಕ್ಟಿನ್ ಈಸ್ ಆಲ್ಸೋ ಮಿಲ್ಕ್ ಹಾರ್ಮೋನ್ ಆ್ಯಂಡ್ ಆಕ್ಸಿಟೋಸಿನ್ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ದೇರ್ ಇಸ್ ಆಲ್ವೇಸ್ ಟೂ ಥಿಂಗ್ಸ್ ಇನ್ ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ ಮಿಲ್ಕ್ ಇಜೆಕ್ಷನ್. ಸೊ ಮಿಲ್ಕ್ ಪ್ರೊಡ್ಯೂಸ್ ಆಗೋದಕ್ಕೆ ನಮಗೆ ಬೇಕಾಗಿರೋ ಹಾರ್ಮೋನ್ ದಟ್ ಈಸ್ ಪ್ರೊಲ್ಯಾಕ್ಟಿನ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ದಟ್ ಪ್ರೊಡ್ಯೂಸಸ್ ಆಫ್ಟರ್ ಪ್ಯೂರ್ಪೇರಿಯಮ್. ಸೊ ಮಿಲ್ಕ್ ಸೆಕ್ರಿಷನ್ ಆಗೋದಕ್ಕೆ ಬ್ರೆಸ್ಟ್ ಗ್ಲ್ಯಾಂಡ್ಸ್ ಏನಿದೆ ಅದು ಮಿಲ್ಕ್ನ ಸೆಕ್ರೀಟ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಹಾರ್ಮೋನ್ ಏನು, ಅದು ಪ್ರೊಲ್ಯಾಕ್ಟಿನ್. ಬಟ್ ಹಿಯರ್ ದೇ ಹ್ಯಾವ್ ಆಸ್ಕ್ಡ್ ಲೈಕ್ ಇಜೆಕ್ಷನ್ ಆಫ್ ಮಿಲ್ಕ್. ಸೊ ಆಲ್ರೆಡಿ ಬ್ರೆಸ್ಟಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗಿದೆ, ಸ್ಟೋರ್ ಆಗಿದೆ, ಬಟ್ ಅವ್ರನ್ನ ಯಾರನ್ನಾದ್ರೂ ಪುಷ್ ಮಾಡೋರು ಬೇಕು. ಸೊ ವೆನ್ ಬೇಬಿ ಯಾವಾಗ ನಿಪ್ಪಲಲ್ಲಿ ಸಕ್ ಮಾಡುತ್ತೆ, ಸೊ ಆ ಟೈಮಲ್ಲಿ ಮಿಲ್ಕ್ನ ಪುಷ್ ಮಾಡೋದಕ್ಕೆ ಯಾರಾದರೂ ಒಬ್ಬರು ಬೇಕು. ಸೊ ದಟ್ ವರ್ಕ್ ಈಸ್ ಡನ್ ಬೈ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಇಸ್ ಅ ಕೈನೆಟಿಕ್ ಹಾರ್ಮೋನ್ ಅಂತ ಕರೀತಾರೆ. ಅಂದರೆ ಮಿಲ್ಕ್ನ ಪುಷ್ ಮಾಡಬೇಕು, ಇಜೆಕ್ಟ್ ಮಾಡಬೇಕು ಅಂತ ಅಂದರೆ ಆಕ್ಸಿಟೋಸಿನ್ ಇರಬೇಕಾಗುತ್ತೆ. ಸೊ ಹಿಯರ್ ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ರೊಲ್ಯಾಕ್ಟಿನ್ ಏನಿದೆ, ಪ್ರೊಲ್ಯಾಕ್ಟಿನ್ ಈಸ್ ಫಾರ್ ಸೆಕ್ರಿಷನ್ ಆಫ್ ಮಿಲ್ಕ್ ಆ್ಯಂಡ್ ಆಕ್ಸಿಟೋಸಿನ್ ಈಸ್ ಫಾರ್ ಇಜೆಕ್ಷನ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ದೇರ್ ಆರ್ two things. One is secretion and another one is ejection. Next, we will move on to question number 7. The question number 7 is site of glycogenesis. What is the site of glycogenesis? What is glycogenesis then? So the glycogenesis is converting the glucose into glycogen. ನೋಡ್ತಾ ಇರ್ಬೋದು, ದ ಗ್ಲೈಕೋಜೆನೆಸಿಸ್ ಈಸ್ ಸಿಂಥಸಿಸ್ ಆಫ್ ಗ್ಲೈಕೋಜನ್ ಫ್ರಮ್ ದ ಗ್ಲೂಕೋಸ್. ಸೊ ಇದು ಎಲ್ಲೆಲ್ಲಿ ಹಾಗಿದ್ರೆ ಬಾಡಿಲಿ ಆಗ್ತಾ ಇದೆ? ಕೊಟ್ಟಿರೋ ಆಪ್ಷನಲ್ಲಿ ನೀವು ನೋಡ್ಬೋದು, ಪ್ಯಾಂಕ್ರಿಯಾಸ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಕೈಂಡ್ ಆಫ್ ಸೈಕಲ್. ಯಾವುದೇ ರೀತಿ ಕೂಡ ಪ್ಯಾಂಕ್ರಿಯಾಸಲ್ಲಿ ಆಗೋದಿಲ್ಲ. ಸೊ ಆಪ್ಷನ್ ಬಿ ಈಸ್ ದ ಲಿವರ್ ಆ್ಯಂಡ್ ಆಪ್ಷನ್ ಸಿ ಈಸ್ ಸ್ಕೆಲಿಟನ್ ಮಸಲ್. ಸೊ ಆಪ್ಷನ್ ಡಿ ನೋಡ್ಬೋದು, ಬೋತ್ ಬಿ ಆ್ಯಂಡ್ ಸಿ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಬಿ ಸಿ. ಸೊ ದ ರೈಟ್ ಆನ್ಸರ್ ಈಸ್ ಬೋತ್ ಬಿ ಆ್ಯಂಡ್ ಸಿ. ಸೊ ಲಿವರಲ್ಲಿ ನಮ್ಮ ಬಾಡಿಲಿ ಯುಟಿಲೈಸ್ ಆಗಿ ಉಳಿದಿರೋಂತಹ ಗ್ಲೂಕೋಸ್ ಏನಿದೆ ಅದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲಿವರ್ ಸ್ಟೋರ್ಸ್ ದ ಗ್ಲೈಕೋಜನ್. ಓಕೆ, ಸೊ ದಟ್ ಹೋಲ್ ಬಾಡಿಗೆ ಅದು ಯೂಸ್ ಮಾಡುತ್ತೆ. ಇವಾಗ ನಮ್ಮ ಬಾಡಿಗೆ ಏನಾದರೂ ಗ್ಲೂಕೋಸ್ನ ಅವಶ್ಯಕತೆ ಇದೆ ಅಂದಾಗ ಗ್ಲೈಕೋಜನನ್ನು ಬ್ರೇಕ್ ಡೌನ್ ಮಾಡಿ ಅದು ಎನರ್ಜಿನ ರಿಲೀಸ್ ಮಾಡುತ್ತೆ ಫಾರ್ ದ ಹೋಲ್ ಬಾಡಿ. ಬಟ್ ದ ಸ್ಕೆಲಿಟನ್ ಮಸಲ್ದು ಸ್ಪೆಷಾಲಿಟಿ ಏನಂತ ಅಂದರೆ, ಸೊ ಇಲ್ಲಿ ಸ್ಟೋರ್ ಆಗಿರುವಂತಹ ಗ್ಲೈಕೋಜನ್ ಏನಿದೆ ಅದು ತನಗೆ ಮಾತ್ರನೇ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಮಸಲ್ ಸೆಲ್ಸ್ ಏನಿದೆ ತನಗೆ ಮಾತ್ರನೇ ಗ್ಲೈಕೋಜನನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ದೇ ಬೋತ್ ಆರ್ ಡೂಯಿಂಗ್ ಗ್ಲೈಕೋಜೆನೆಸಿಸ್. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಲಿವರ್ ಗ್ಲೈಕೋಜೆನೆಸಿಸ್ನ ಮಾಡಿ ಸ್ಟೋರ್ ಮಾಡಿ ಹೋಲ್ ಬಾಡಿಗೆ ಸಪ್ಲೈ ಮಾಡುತ್ತೆ. ಬಟ್ ದ ಸ್ಕೆಲಿಟನ್ ಮಸಲ್ಸ್ ಏನಿದೆ ಅದು ಗ್ಲೈಕೋಜೆನೆಸಿಸ್ನ ಮಾಡಿ ತನಗೆ ತಾನೇ ಒಂದು ಸಪ್ಲೈ ಮಾಡಿಕೊಳ್ಳುತ್ತೆ. ಸೊ ದಿಸ್ ಈಸ್ ದ ಪ್ರೋಸೆಸ್ ಆಫ್ ಗ್ಲೈಕೋಜೆನೆಸಿಸ್. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 8. Vidal test done for a patient with suspected typhoid fever is example of dash test. Option A, smear test. Option B, animal inoculation. Option C, serological test. Option D, chemical change. So what is smear test? Smear test is done using the blood. It is mainly done on malaria, to rule out malaria. So animal inoculation is ಸಮಥಿಂಗ್. ಇವಾಗ ಏನಾದರೂ ಹೊಸದಾಗಿ ಇನ್ವೆಂಟ್ ಮಾಡಿದ್ರೆ ಅಥವಾ ವ್ಯಾಕ್ಸಿನನ್ನು ಫೈಂಡ್ ಔಟ್ ಮಾಡಿದ್ರೆ, ಹೊಸ ಡ್ರಗ್ನ ಫೈಂಡ್ ಔಟ್ ಮಾಡಿದ್ರೆ, ಸೊ ಯಾವುದಾದ್ರೂ ಒಂದು ಎನಿಮಲ್ಗೆ ಅದನ್ನು ಇಂಜೆಕ್ಟ್ ಮಾಡಿ ಟೆಸ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಎನಿಮಲ್ ಇನಾಕ್ಯುಲೇಷನ್. ಸೊ ಮೇನ್ಲಿ ಇಟ್ ಈಸ್ ಯೂಸ್ಡ್ ಇನ್ ದ ರಿಸರ್ಚ್ ಫೀಲ್ಡ್. ಆ್ಯಂಡ್ ವಾಟ್ ಈಸ್ ಸಿರೋಲಾಜಿಕಲ್ ಟೆಸ್ಟ್? ಸೊ ವಿಡಾಲ್ ಟೆಸ್ಟ್ ಈಸ್ ಕಮ್ಸ್ ಅಂಡರ್ ಸೆರೋಲಾಜಿಕಲ್ ಟೆಸ್ಟ್. ಸೊ ಮೆನಿ ಟೆಸ್ಟ್ ಆರ್ ದೇರ್, ಲೈಕ್ ವಿಡಾಲ್ ಆಗಿರ್ಬೋದು ಅಥವಾ ಸ್ಕ್ರಬ್ ಟೈಪಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ವೈರಲ್ ಸಿರೋಲಜಿ ಆಗಿರ್ಬೋದು, HIV ಆಗಿ HBsAg, HCV, ಈ ಎಲ್ಲ ಟೆಸ್ಟ್ಗಳು ಕೂಡ ಬ್ಲಡ್ನ ಸಿರಮಲ್ಲಿ ಟೆಸ್ಟ್ ಮಾಡುವಂಥದ್ದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಸೆರೋಲಾಜಿಕಲ್ ಟೆಸ್ಟ್. ಆ್ಯಂಡ್ ದ ಕೆಮಿಕಲ್ ಚೇಂಜ್, ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್ ಯಾವುದಾದೆಲ್ಲ ಆಗಿದ್ರೆ, ಸೊ ಯೂರಿನ್ ಟೆಸ್ಟ್ ಅಥವಾ ಸ್ಟೂಲ್ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ಚೇಂಜ್. ಅಲ್ಲಿ ಕೆಮಿಕಲ್ನ ಯೂಸ್ ಮಾಡಿ ನಾವು ಟೆಸ್ಟ್ ಮಾಡಿದ್ವಿ, ಸೊ ದಟ್ ಈಸ್ ಕೆಮಿಕಲ್ ಚೇಂಜ್. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. The right answer here is serological test.
Here the question number 9, again guys look at this, again match the following. So the disease ಆ್ಯಂಡ್ ಪ್ಯಾಥೋಜನನ್ನು ಕೊಟ್ಟಿದ್ದಾರೆ. ಪ್ಯಾಥೋಜನ್ ಯಾವ ಡಿಸೀಸ್ನ ಕಾಸ್ ಮಾಡುತ್ತೆ ಅಂತ ನಾವು ಇಲ್ಲಿ ಮ್ಯಾಚ್ ಮಾಡ್ತಾ ಹೋಗಬೇಕು. ನಮಗೆ ಕೊಟ್ಟಿರೋ ಆಪ್ಷನಲ್ಲಿ ತುಂಬ ಈಸಿ ಅಂತ ಅಂದರೆ ಟೈಫಾಯ್ಡ್ ಈಸ್ ಕಾಸ್ಡ್ ಬೈ ದ ಸಾಲ್ಮೊನೆಲ್ಲಾ ಟೈಪೀಸ್. ಟೈಫಾಯ್ಡ್ ಈಸ್ ಕಾಸ್ಡ್ ಬೈ ದ ಸಾಲ್ಮೊನೆಲ್ಲಾ ಟೈಪಿ. ಸೊ ಆಪ್ಷನ್ ಡಿ ಈಸ್ 3. ಹಾಗಿದ್ರೆ ಬಿ ಮತ್ತು ಡಿ ಎರಡರಲ್ಲಿ ಕೂಡ 3 ಇದೆ. ಸೊ ನಾವು ಇದನ್ನು ರಿಮೂವ್ ಮಾಡಬೇಕು ಅಂದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. What is syphilis? Syphilis is a sexually transmitted disease. Syphilis is a sexually transmitted disease which is caused by Treponema pallidum. Which is caused by Treponema pallidum. ಹಾಗಿದ್ರೆ D 3, A 2 ಆಯಿತು. ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. Mumps is caused by Paramyxoviridae. Paramyxoviridae. So B 4. Next one is, the remaining one is shingles, that is varicella zoster. ನೀವು ವೆರಿಸಿಲ್ಲಾ ಝೂಸ್ಟರ್ನ ಚಿಕನ್ ಪಾಕ್ಸಲ್ಲಿ ಕೂಡ ಕೇಳಿರ್ತೀರಾ. ದ ಸೇಮ್ ವೈರಸ್ ವಿಚ್ ಈಸ್ ಕಾಸಿಂಗ್ ಚಿಕನ್ ಪಾಕ್ಸ್. ಬಟ್ ಫಸ್ಟ್ ಟೈಮ್ ಅದು ಅಟ್ಯಾಕ್ ಆದಾಗ ಅದು ನಮಗೆ ಚಿಕನ್ ಪಾಕ್ಸ್ ಆಗಿ ಡಿಸೀಸ್ನ ಕಾಸ್ ಮಾಡುತ್ತೆ. ಬಟ್ ವೆನ್ ಇಟ್ ರಿಸಾಲ್ವ್ಸ್, ಯಾವಾಗ ನಮ್ಮ ಬಾಡಿಲಿ ಅದು ರಿಸಾಲ್ವ್ ಆಗುತ್ತೆ, ಕಂಪ್ಲೀಟಾಗಿ ವೈರಸ್ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಿರೋದಿಲ್ಲ, ಡೆತ್ ಆಗಿರೋದಿಲ್ಲ. ದೇ ಆರ್ ಸ್ಟೇಯಿಂಗ್ ಇನ್ ದ ನರ್ವ್ಸಲ್ಲಿ ಅವು ಸ್ಟೇ ಆಗಿರ್ತವೆ, ಇನ್ಆಕ್ಟಿವೇಟೆಡ್ ಫಾರ್ಮಲ್ಲಿ ಸ್ಟೇ ಆಗಿರ್ತವೆ. ಸೊ ಅದನ್ನು ನಾವು ಯಾವಾಗ ಅಡಲ್ಟ್ಸ್ಗೆ ಇನ್ನೊಮ್ಮೆ ಅಟ್ಯಾಕ್ ಆಗುತ್ತೆ, ಯೂಸ್ಫುಲ್ ಕಂಡೀಷನ್ ಅದಕ್ಕೆ ಯಾವಾಗ ಸಿಗುತ್ತೆ, ಸೊ ದೇ ಅಟ್ಯಾಕ್ ಅಗೈನ್. ಸೊ ದಟ್ ಕಂಡೀಷನ್ ಈಸ್ ಕಾಲ್ಡ್ ಶಿಂಗಲ್ಸ್ ಅಂತ ಕರಿತೀವಿ. ಸೊ ದಟ್ ಕಂಡೀಷನ್ ಈಸ್ ಕಾಲ್ಡ್ ಶಿಂಗಲ್. ಸೊ ಆಪ್ಷನ್ ನೀವು ನೋಡ್ತಾ ಇರ್ಬೋದು, A2, B4, C1. ಸೊ ನೀವು ಆಪ್ಷನನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. A2, B4, C1 ಆ್ಯಂಡ್ D3. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಡ್, the disease and the pathogens. This question is from microbiology. ಸೊ ಯಾವುದೇ ಸಬ್ಜೆಕ್ಟನ್ನು ಕೂಡ ಅವ್ರು ಬಿಡ್ತಾ ಇಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ವೇಟೇಜ್ ಇದ್ದೇ ಇದೆ. ಸೊ ಯಾವುದೇ ಸಬ್ಜೆಕ್ಟನ್ನು ನಾವು ನೆಗ್ಲೆಕ್ಟ್ ಮಾಡೋ ಹೋಗಿಲ್ಲ. ಮೇಜರ್ ಸಬ್ಜೆಕ್ಟ್, ಮೈನರ್ ಸಬ್ಜೆಕ್ಟ್ ಈ ಥರ ಏನೂ ಇಲ್ಲ. ಸೊ ಪೇಪರ್ನ ನೋಡ್ತಾ ಇದ್ದರೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಸೇಮ್ ಲೆವೆಲ್ ಆಫ್ ಕ್ವಶನ್ಸ್ ಬರ್ತಾ ಇದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 10. ಅಗೈನ್ ದ ಮ್ಯಾಚ್ ದ ಫಾಲೋಯಿಂಗ್. ದ ಕ್ವಶನ್ ನಂಬರ್ 10, ವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಹಾಗೆ ಅದರ ಟೈಪ್ನ ಕೇಳಿದ್ದಾರೆ. ಸೊ ಫಸ್ಟ್ ವ್ಯಾಕ್ಸಿನ್ ಈಸ್ BCG, ಟೈಫಾಯ್ಡ್ ವ್ಯಾಕ್ಸಿನ್ DPT, ಮೀಸಲ್ಸ್. ಸೊ ಇದನ್ನು ಮ್ಯಾಚ್ ಮಾಡ್ತಾ ಹೋಗಬೇಕು. ಸೊ ದ BCG ಇಸ್ ಬೇಸಿಕಲಿ ದ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್. ಇಟ್ಸ್ ದ ಲೈವ್ ವ್ಯಾಕ್ಸಿನ್ ಆಗಿರುತ್ತೆ. ಇದರಲ್ಲಿ ನೀವು ಕೇಳ್ಬೋದು, ಹಾಗಿದ್ರೆ BCG ವ್ಯಾಕ್ಸಿನ್ನ ಕೊಟ್ಟಾಗ ನಮ್ಗೆ ಯಾಕೆ ಟ್ಯೂಬರ್ಕ್ಲೋಸಿಸ್ ಬರೋದಿಲ್ಲ? ಬಿಕಾಸ್ ದ ಬ್ಯಾಕ್ಟೀರಿಯಾ ಇಲ್ಲಿ ಏನಿದೆ, ಇಟ್ ಈಸ್ ವೆರಿ ವೀಕ್. ಇದು ನಮಗೆ ಇಮ್ಯುನಿಟಿ ಮಾತ್ರನೇ ಕೊಡೋಕ್ಕೆ ಸಾಧ್ಯ, ಅದು ಡಿಸೀಸ್ನ ಕಾಸ್ ಮಾಡೋದಿಲ್ಲ. ಸೊ ದ BCG ಈಸ್ ದ ಲೈವ್ ಅಟೆನ್ಯೂಯೇಟೆಡ್ ಬ್ಯಾಕ್ಟೀರಿಯಾ. So A is 4 here, A4. Next, coming to typhoid vaccine. Typhoid vaccine is a killed or inactivated vaccine. It's a killed or inactivated vaccine ಆಗಿರುತ್ತೆ typhoid vaccine. So here the B is 3. The next one is DPT. Diphtheria, pertussis and tetanus. So these 3 combination of vaccine is are toxides. So ಈ ಎಲ್ಲ ಆರ್ಗ್ಯಾನಿಸಮ್ಸ್ನ ಟಾಕ್ಸೈಡ್ಸ್ನ ಯೂಸ್ ಮಾಡಿರುವಂಥ ಒಂದು ವ್ಯಾಕ್ಸಿನ್ ಇದು. ಸೊ DPT is a toxide based vaccine. And coming to the measles is obviously the viral vaccine. Measles is the viral vaccine, but it is also a live vaccine. So it's also a live vaccine. Measles is also live vaccine, but it's a viral vaccine. Here or viral ಅಂತ ಕೇಳಿರೋದ್ರಿಂದ ಇದು viral vaccine. So option A4 ಒಂದೇ ಬಂದಿರೋದಿಲ್ಲಿ. ಆಪ್ಷನ್ A4, B3, C2 and D1. Option B is the right answer here. Next we will move on to question number 11. Question number 11 ಹೋಗೋಣ. So the question number 11, in a year for how many months the grant will be given to the hostel being run by the minority private institutions? ಈ ಕ್ವಶನ್ ಯಾವ ಸಬ್ಜೆಕ್ಟಿಂದ ಬಂದಿದೆ ಅಂತ ಹೇಳೋದಕ್ಕೇ ಆಗ್ತಾ ಇಲ್ಲ, ಯಾಕಂದರೆ ದಿಸ್ ಈಸ್
ವಿಚ್ ಈಸ್ ರಿಲೇಟೆಡ್ ಟು ಜನರಲ್ ನಾಲೆಜ್ ಆಫ್ ಕರ್ನಾಟಕ ಒಂದು ಮೈನಾರಿಟಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳೇನಿದೆ, ಅಥಾರಿಟಿ ಏನಿದೆ, ಅದ್ರ ಮೇಲೆ ಬಂದಿರುವಂಥ ಒಂದು ಕ್ವಶನ್. ಸೊ ಹಿಯರ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಮೈನಾರಿಟಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳೇನಿದೆ, ಮೈನಾರಿಟಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಕಮ್ಯುನಿಟಿ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ಸ್ ಆಗಿರ್ಬೋದು, ಅಥವಾ ಬುದ್ಧಿಸ್ಟ್ ಆಗಿರ್ಬೋದು, ಈ ಎಲ್ಲ ಕಮ್ಯುನಿಟಿ ಸ್ಟೂಡೆಂಟ್ಸ್ಗಳಿಗೆ 5ನೇ ಕ್ಲಾಸಿಂದ 10ನೇ ತರಗತಿ ಮಕ್ಕಳಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಹಾಸ್ಟೆಲನ್ನು ರನ್ ಮಾಡ್ತವೆ. ಸೊ ಅದಕ್ಕೆ ಗೌರ್ಮೆಂಟ್ ಫಂಡಿಂಗ್ ಇರುತ್ತೆ. ಗ್ರ್ಯಾಂಟ್ ಮೀನ್ಸ್ ಏನಿದೆ, ಇದು ಫಂಡ್ ಅಂತ ಅರ್ಥ. ಸೊ ಅವರು ಎಷ್ಟು ಮಂತ್ ಅದನ್ನು ಕೊಡ್ತಾರೆ, ಎಷ್ಟು ಮಂತ್ ಅದು ಸ್ಯಾಂಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ವರ್ಷದಲ್ಲಿ 12 ಮಂತ್ ಇರುತ್ತೆ, 12 ಮಂತು ಕೂಡ ಗೌರ್ಮೆಂಟ್ ಅವರು ಪ್ರೊವೈಡ್ ಮಾಡೋದಿಲ್ಲ, ಬಿಕಾಸ್ ದೇ ವಿಲ್ ಗೋಯಿಂಗ್ ಟು ಲೆಸ್ ದ 2 months ಆಫ್ ಸಮ್ಮರ್ ವೆಕೇಷನ್ಸ್ನ ಮೈನಸ್ ಮಾಡಿ 10 ತಿಂಗಳಿಗೆ ಪರ್ ಹೆಡ್ 500 rupees ಅಂತ ಮಕ್ಕಳಿಗೆ ಅವರು ಪ್ರೊವೈಡ್ ಮಾಡ್ತಾರೆ, ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಹಿಯರ್ ದ ಆನ್ಸರ್ ಈಸ್ ಆಪ್ಷನ್ ಬಿ, 10 months. 10 month ಗ್ರ್ಯಾಂಟ್ ಆಗುತ್ತೆ ಮನಿ ಫಾರ್ ದ ಸ್ಟೂಡೆಂಟ್ಸ್. ಸೊ ವಿ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 12. ಕ್ವಶನ್ ಈಸ್ ಫ್ರಮ್ ಮೆಂಟಲ್ ಹೆಲ್ತ್ ನರ್ಸಿಂಗ್. ಡೇ ಡ್ರೀಮಿಂಗ್ ಈಸ್ ಅ ಕೈಂಡ್ ಆಫ್ ವಾಟ್? ಡೇ ಡ್ರೀಮ್, ಹಗಲುಗನ್ಸು ನಾವೇನು ಕಾಣ್ತೀವಿ ಅದು ಯಾವ ಕೈಂಡ್ ಆಫ್ ಥಿಂಗ್ ಅಂತ ಕೇಳಿದ್ದಾರೆ. 1 is ಕಾನ್ಫ್ಲಿಕ್ಟ್, ಆಪ್ಷನ್ ಬಿ ಇಸ್ ಮೆಂಟಲ್ ರೆಡಿನೆಸ್, ಆಪ್ಷನ್ ಸಿ ವಿತ್ಡ್ರಾಲ್, ಆಪ್ಷನ್ ಡಿ ಹ್ಯಾಬಿಟ್. ಇದರಲ್ಲಿ ನಾವು ಆರಾಮಾಗಿ ತೆಗೆದು ಹಾಕ್ಬೋದಂಥ ಆಪ್ಷನ್ಸ್ ಏನಂದರೆ, ಹ್ಯಾಬಿಟ್ ಈಸ್ ನಾಟ್ ಅ, ಡೇ ಡ್ರೀಮ್ ಈಸ್ ನಾಟ್ ಅ ಕೈಂಡ್ ಆಫ್ ಹ್ಯಾಬಿಟ್. Conflict is also not a, daydream is not coming in the category of conflict. So we will see option B or option C here. Daydreaming. The question number 12 is, daydreaming is kind of. So the question number 12 is from mental health nursing. Daydream is a kind of what? daydreaming ಹಾಗಿದ್ರೆ ಏನು? ನಾವಿಲ್ಲಿ ಆರಾಮಾಗಿ 2 ಆಪ್ಷನ್ಗಳನ್ನ ತೆಗೆದು ಹಾಕ್ಬೋದು. ದಟ್ ಈಸ್ ಕಾನ್ಫ್ಲಿಕ್ಟ್. daydreaming is not a conflict. ಸೊ ಹ್ಯಾಬಿಟ್ ಅದಾಗಿದ್ರೆ ನೋ, ಇಟ್ಸ್ ನಾಟ್ ಅ ಹ್ಯಾಬಿಟ್ ಅಲ್ಲ, ಕಾನ್ಫ್ಲಿಕ್ಟ್ ಅಲ್ಲ. ಸೊ ಈ 2ರಲ್ಲಿ ನಮಗೆ ಡೌಟ್ ಇರ್ಬೋದು, ಮೆಂಟಲ್ ರೆಡಿನೆಸ್ ಆ್ಯಂಡ್ ವಿತ್ಡ್ರಾಲ್. ಸೊ ಮೆಂಟಲ್ ರೆಡಿನೆಸ್ ಅಂದರೆ ಹಾಗಿದ್ರೆ ಏನು? ಸೊ ಮೆಂಟಲ್ ರೆಡಿನೆಸ್ ಇಸ್ ಅ ಗುಡ್ ಥಿಂಗ್, ಲೈಕ್ ಅಟೆನ್ಷನ್ ಆಗಿರ್ಬೋದು, ಕಾನ್ಸಂಟ್ರೇಷನ್ಸ್ ಆಗಿರ್ಬೋದು. ಸೊ ಈ ಥಿಂಗ್ಸ್ಗೆ ನಾವು ಮೆಂಟಲ್ ರೆಡಿನೆಸ್ ಅಂತ ಹೇಳ್ತೀವಿ. ಸೊ ನಮ್ಮ ಬ್ರೈನ್ ಈಸ್ ರೆಡಿ ಫಾರ್ ಡೂಯಿಂಗ್ ಸಮಥಿಂಗ್, ಸೊ ದಟ್ ಈಸ್ ಕಾಲ್ಡ್ ಮೆಂಟಲ್ ರೆಡಿನೆಸ್. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ವಿತ್ಡ್ರಾಲ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಸ್ಟೂಡೆಂಟ್ ಇವಾಗ ನಮಗೆ ಪಾಸ್ ಆಗೋದಕ್ಕೆ ಆಗ್ತಾ ಇಲ್ಲ, ಅವನು ಪೂರ್ ಇದ್ದಾನೆ ಅಕಾಡೆಮಿಕಲಿ, ಅಥವಾ ಅವನಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಹಿ ಕಾಂಟ್ ಸಾಲ್ವ್ ಹಿಸ್ ಓನ್ ಕಾನ್ಫ್ಲಿಕ್ಟ್. ಸೊ ಆ ಟೈಮಲ್ಲಿ ಹೀ ಈಸ್ ಇನ್ ಇಮ್ಯಾಜಿನೇಷನ್ ವರ್ಡ್. ಹೀ ಈಸ್ ಲೈಕ್, ನಾನು ದೊಡ್ಡ IAS ಆಫೀಸರ್ ಆಗಿದ್ದೀನಿ ಅಂತ ಇಮ್ಯಾಜಿನರಿ ವರ್ಡಲ್ಲಿ ಇರ್ತಾನೆ. ಸೊ ದಟ್ ಈಸ್ ಕಾಲ್ಡ್ ಆಫ್ ಡೇ ಡ್ರೀಮಿಂಗ್. ಕನ್ನಡದಲ್ಲಿ ಹೇಳ್ತಾರಲ್ವಾ, ಹಗಲುಗನ್ಸು ಕಾಣಬೇಡಿ ಅಂತ. ಸೊ ದಟ್ ಈಸ್ ಡೇ ಡ್ರೀಮಿಂಗ್. ನಮಗೆ ಮಾಡೋಕ್ಕಾಗದೇ ಇರೋದನ್ನು ನಾವು ಇಮ್ಯಾಜಿನ್ ಮಾಡಿ ಫ್ಯಾಂಟಸಿ ವರ್ಡಿಗೆ ಹೋಗ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಡೇ ಡ್ರೀಮಿಂಗ್, ವಿಚ್ ಈಸ್ ಕಮ್ಸ್ ಅಂಡರ್ ವಿತ್ಡ್ರಾಲ್. ರಿಯಾಲಿಟಿಯಿಂದ ನಾವು ನಮ್ಮನ್ನು ವಿತ್ಡ್ರಾ ಮಾಡಿಕೊಂಡು ಇಮ್ಯಾಜಿನರಿ ವರ್ಡಲ್ಲಿ ನಾವು ನಮ್ಮನ್ನು ಇಮ್ಯಾಜಿನ್ ಮಾಡ್ಕೊತೀವಲ್ಲ, ಸೊ ದಟ್ ಈಸ್ ಡೇ ಡ್ರೀಮಿಂಗ್. ಸೊ ದಟ್ ಕಮ್ಸ್ ಅಂಡರ್ ವಿತ್ಡ್ರಾಲ್. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಡೇ ಡ್ರೀಮಿಂಗ್, ಆ್ಯಂಡ್ ವಿ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 13. Here the question number 13, again from mental health. A person with IQ of 40 is described as average, imbecile, gifted and borderline mental retardation. So this is, you can see here the table, which is ಇವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ, IQ ಕ್ಯಾಟಗರಿ ಏನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಓಲ್ಡ್ ಕ್ಲಾಸಿಫಿಕೇಶನ್ ಆಫ್ ದ ಮೆಂಟಲ್ ರಿಟಾರ್ಡೇಷನ್ ಅಥವಾ IQ ಕ್ಲಾಸಿಫಿಕೇಶನ್, ವಿಚ್ ಈಸ್ ಗಿವನ್ ಬೈ ಥರ್ಮನ್. ಸೊ ಇವಾಗ ಅದು ಮಾಡಿಫೈ ಆಗಿದೆ. ಸೊ ಇಫ್ IQ ಏನಾದರೂ 0 to 20 ಇದೆ ಅಂತ ಅಂದರೆ, ಸೊ ವಿ ಕಾಲ್ ಇಟ್ ಆ್ಯಸ್ ಇಡಿಯಟ್ ಇನ್ ಓಲ್ಡ್ ಕ್ಲಾಸಿಫಿಕೇಶನ್. ಬಟ್ ಅದು ನ್ಯೂ ಟರ್ಮು ಪ್ರೊಫೌಂಡ್ MR ಆಗಿ ಪ್ರೊಫೌಂಡ್ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳಬೇಕು. 20 to 35 ಇದ್ದರೆ ಅಗೈನ್ ಈ ಕ್ಯಾಟಗರಿಲಿ ಅದು ಇಡಿಯಟ್ ಆಗಿ ಕನ್ಸಿಡರ್ ಆಗುತ್ತೆ, ಬಟ್ ನ್ಯೂ ಕ್ಯಾಟಗರಿಲಿ ಅದು ಸಿವಿಯರ್ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ. 30 to 35 ಇದ್ದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಬಸೀಲ್ ಅಥವಾ ನ್ಯೂ ಮಾಡಿಫಿಕೇಷನಲ್ಲಿ ಮಾಡರೇಟ್ ಮೆಂಟಲ್ ರಿಟಾರ್ಡೇಷನ್. 50 to 70 ಇದ್ದರೆ ಮೋರನ್ ಅಂತ ಕರೀತಾರೆ. ಹಾಗೆ ನ್ಯೂ ಕ್ಲಾಸಿಫಿಕೇಷನಲ್ಲಿ ಅದು ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್. 70 to 90 ಇದ್ದರೆ ಬಾರ್ಡರ್ಲೈನ್ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತಾರೆ. ಅದೇ ನ್ಯೂ WHO ಕೂಡ ಅದೇ ವರ್ಡನ್ನೇ ಇಟ್ಟಿದೆ, ಸೊ ಬಾರ್ಡರ್ ಲೈನ್ ಅಂತ. 90 to 100 ಇದ್ದರೆ ಆ್ಯಾವ್ರೇಜ್, WHO ಕೂಡ ಆ್ಯಾವ್ರೇಜ್
ಆ್ಯಂಡ್ ಮೋರ್ ದೆನ್ 90 ಇದ್ದರೆ ಸುಪೀರಿಯರ್ ಅಥವಾ ಗಿಫ್ಟೆಡ್ ಅಂತ ಕರಿತಾ ಇದ್ರು, ಈಗ ಅದನ್ನು ಸುಪೀರಿಯರ್ ಅಂತ ಕರೀತಾರೆ. ಸೊ ನಮಗೆ ಕೊಟ್ಟಿರೋದು 40 ಇಲ್ಲಿ. ಸೊ 40 ಕಮ್ಸ್ ಅಂಡರ್ 35 to 50. ಸೊ ದಟ್ ಈಸ್ ಓಲ್ಡ್, ಇನ್ ಅ ಓಲ್ಡ್ ಟರ್ಮ್ ವಿ ಕ್ಯಾಲ್ ಇಟ್ ಆಸ್ ಇಂಬಸೀಲ್. ಹಿಯರ್ ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಇಂಬಸೀಲ್. ಬಟ್ ಈ ವರ್ಡ್ಗಳು ಇವಾಗ ಯೂಸ್ ಆಗ್ತಾ ಇಲ್ಲ, ಬಟ್ ಹಿಸ್ಟ್ರಿ ಅಂತ ಕೇಳಿದಾಗ ನಮಗೆ ಈ ಕ್ವಶನನ್ನು ಕೇಳ್ಬೋದು. ಅಕಾರ್ಡಿಂಗ್ ಟು ದ ಥರ್ಮನ್ ಕ್ಲಾಸಿಫಿಕೇಶನ್ ಆಫ್ ದ IQ, ದ ಟರ್ಮ್ಸ್ ಯಾವುದೆಲ್ಲ ಇತ್ತು ಅಂದರೆ ಇಡಿಯಟ್, ಇಂಬಸೀಲ್, ಮೊರನ್, ಬಾರ್ಡರ್ ಲೈನ್, ಆವ್ರೇಜ್ ಆ್ಯಂಡ್ ಗಿಫ್ಟೆಡ್ ಅಥವಾ ಸುಪೀರಿಯರ್ ಅಂತ ಹೇಳ್ತಾ ಇದ್ರು. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ನಂಬರ್ 13. ವಿ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 14. ಸೆನ್ಸ್ ಆಫ್ ಇನ್ಫೀರಿಯಾರಿಟಿ ಕ್ಯಾನ್ ಡೆವಲಪ್ ಡ್ಯೂರಿಂಗ್. ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ, ಅದು ಯಾವಾಗ ಡೆವಲಪ್ ಆಗುತ್ತೆ ಚೈಲ್ಡ್ಹುಡ್ಡಲ್ಲಿ ಅಂತ ಅಂದರೆ, ದಿಸ್ ಥಿಯರಿ ವಾಸ್ ಗಿವನ್ ಬೈ ಎರಿಕ್ಸನ್ ಥಿಯರಿನ ಕೊಡ್ತಾರೆ. ಸೊ ಆ ಥಿಯರಿ ಪ್ರಕಾರ ಯಾವಾಗ ನಮಗೆ ಇನ್ಫೀರಿಯಾರಿಟಿ ಬರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ A 3 to 6 years, ಆಪ್ಷನ್ B 6 to 12 years, ಆಪ್ಷನ್ C 12 years above, ಆಪ್ಷನ್ D late adolescence. Can see the table here. That is 0 to 1 year ಅಲ್ಲಿ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್. ಮಗು 0 to 1 year ಅಲ್ಲಿ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ನ ಗೇನ್ ಮಾಡುತ್ತೆ. ಸೊ 1 to 3 year ಅಲ್ಲಿ ಆಟೋನಮಿ ವರ್ಸಸ್ ಶೇಮ್ ಅಥವಾ ಡೌಟ್. 3 to 6 year ಅಲ್ಲಿ ಇನಿಷಿಯೇಟಿವ್ ವರ್ಸಸ್ ಗಿಲ್ಟ್. 6 to 12 years ಅಲ್ಲಿ ಇಂಡಸ್ಟ್ರಿ ವರ್ಸಸ್ ಇನ್ಫೀರಿಯಾರಿಟಿ. 12 to 20 years ಅಲ್ಲಿ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್. 20 to 40 years ಅಲ್ಲಿ ಇಂಟಿಮಸಿ ವರ್ಸಸ್ ಐಸೋಲೇಷನ್ ಆಗುತ್ತೆ. ಸೊ ಹಿಯರ್ ನಮ್ಮದು ಫಾಲ್ ಆಗೋದು 6 to 12 years ಇನ್ಫೀರಿಯಾರಿಟಿ, ಇಂಡಸ್ಟ್ರಿ ವರ್ಸಸ್ ಇನ್ಫೀರಿಯಾರಿಟಿ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಮಗು ಸ್ಕೂಲಿಗೆ ಹೋಗ್ತಾ ಇದೆ, ಏನನ್ನೋ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಗೆಲ್ತಾ ಇದ್ದಾನೆ, ಅವನು ಸಕ್ಸಸ್ ಆಗ್ತಾ ಇದ್ದಾನೆ ಅಂದರೆ ಹಿಸ್ ಇಂಡಸ್ಟ್ರೀಸ್ ಗೇನಿಂಗ್. ಹೀ ಈಸ್ ಲೈಕ್ ನಾನು ಕೂಡ ಕಾಂಪೀಟ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ ಮಗುಗೆ. ಬಟ್ ಅವನೇನಾದರೂ ಸೋಲ್ತಾ ಇದ್ದಾನೆ ಅಂತ ಅಂದರೆ ಹೀ ಥಿಂಕ್ಸ್ ಹೀ ಈಸ್ ಇನ್ಫೀರಿಯರ್. ನಾನು ಬೇರೆಯವ್ರಿಗಿಂತ ಕಡಿಮೆ ಇದ್ದೀನಿ ಅಂತ ಅವನು ಅಂದ್ಕೊತಾ ಹೋಗ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಇನ್ಫೀರಿಯಾರಿಟಿ. ಸೊ ಇಟ್ ಕಮ್ಸ್ ಯಾವ ಇಯರಲ್ಲಿ ಬರುತ್ತೆ ಇದು? 6 to 12 years ಅಲ್ಲಿ ಇದು ಬರ್ತಾ ಇದೆ. ಸೊ ದಿಸ್ ಈಸ್ ಬೇಸ್ಡ್ ಆನ್ ದ ಎರಿಕ್ಸನ್ ಮಾಡೆಲ್. 6 to 12 year ಅಲ್ಲಿ ಇನ್ಫೀರಿಯಾರಿಟಿ ಬಿಲ್ಡ್ ಆಗುತ್ತೆ ಅಥವಾ ಇಂಡಸ್ಟ್ರಿ ಬಿಲ್ಡ್ ಆಗ್ತಾ ಇದೆ. ಸೊ ನೆಕ್ಸ್ಟ್, ಹಿಯರ್ ದ ಕ್ವಶನ್ ನಂಬರ್ 15. ದ ಕಿಂಬಲ್ ಯಂಗ್ ಕ್ಲಾಸಿಫೈಡ್ ಸೋಷಿಯಲ್ ಕಂಟ್ರೋಲ್ ಇಂಟು 2 groups. ಅದು ಹಾಗಿದ್ರೆ ಯಾವ್ದ್ಯಾವುದು ಅಂತ ಕೇಳಿದ್ದಾರೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್, ಆಪ್ಷನ್ ಬಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಆಪ್ಷನ್ ಸಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಆ್ಯಂಡ್ ಆಪ್ಷನ್ ಡಿ none of the above. The Kimball and classified the social control into positive and negative groups. So positive and negative groups ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಸೈಡ್ ನೀವು ನೋಡೋದಾದರೆ ಅವಾರ್ಡ್ಸ್ಗಳನ್ನು ಕೊಡುವಂಥದ್ದು ಅಥವಾ ಸ್ಯಾಲ್ರಿ ಹೈಕ್ ಮಾಡುವಂಥದ್ದು, ಸ್ಯಾಲ್ರಿನ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಇದೆಲ್ಲ ಪಾಸಿಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ನೀವು ನೋಡ್ಬೋದು. ನೆಗೆಟಿವ್ ಆಗಿದ್ರೆ ಯಾವುದೆಲ್ಲ ಇರುತ್ತೆ ಅಂದರೆ ಪನಿಷ್ಮೆಂಟ್ಗಳನ್ನ ಕೊಡೋದು ಅಥವಾ ಬ್ಲೇಮ್ ಮಾಡುವಂಥದ್ದು ಅಥವಾ ಪನಿಷ್ಮೆಂಟ್ಗಳನ್ನು ಕೊಡುವಂಥದ್ದು. ಸೊ ಇದೆಲ್ಲ ಕೂಡ ನೆಗೆಟಿವ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬರು ನರ್ಸ್ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ, ಸೊ ವಿ ಆರ್ ಗೋಯಿಂಗ್ ಟು ಅವಾರ್ಡ್ ಹರ್ ಆ್ಯಸ್ ಶಿ ಇಸ್ ದ ಬೆಸ್ಟ್ ನರ್ಸ್. ಅದೇ ಅವರೇನಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅಥವಾ ಹೆಲ್ತ್ ಕೇರಲ್ಲಿ ತುಂಬಾ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಿಪೀಟೆಡ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಬ್ಲೇಮ್ ಮಾಡೋದ್ರಿಂದ ಅಥವಾ ಪನಿಷ್ಮೆಂಟ್ ಕೊಡೋದು, ಈ ಥರ ಯಾವುದು ಮಾಡ್ತಾರಲ್ಲ, ಸೊ ದಟ್ ಈಸ್ ನೆಗೆಟಿವ್ ಗ್ರೂಪ್ ಅಂತ ಹೇಳ್ತಾರೆ. ಸೊ ದ ಕಿಂಬಲ್ ಆ್ಯಂಡ್ ಕ್ಲಾಸಿಫೈಡ್ ದ ಸೋಷಿಯಲ್ ಕಂಟ್ರೋಲ್ ಇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಗ್ರೂಪ್ಸ್ ಆಗಿ ಕ್ಯಾಟಗರೈಸ್ ಮಾಡಿದ್ದಾರೆ.